ವೃಕ್ಷ ಬಿಸಿನೆಸ್ ಹಾಗೂ ಕೆನರಾ ಫಿಶ್ ಫಾರ್ಮರ್ಸ್ ಕಂಪನಿಗಳ ವಂಚನೆ ಪ್ರಕರಣವು ಸಿಬಿಐಗೆ ಒಪ್ಪಿಸಲು ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕಾಧ್ಯಕ್ಷ ಯೋಗೀಶ್ ಜಪ್ಪು ಒತ್ತಾಯಿಸಿದ್ದಾರೆ. ಗ್ರಾಹಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸುತ್ತಿರುವ ವೃಕ್ಷ ಬಿಸಿನೆಸ್ ಸೊಲ್ಯೂಷನ್ ಮತ್ತು ಕೆನರಾ ಫಿಶ್ ಫಾರ್ಮರ್ಸ್ ಕಂಪನಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು, ವಂಚನೆ ಎಸಗಿರುವ ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕು ಎಂದು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಮಂಗಳೂರನ್ನು ಕೇಂದ್ರೀಕರಿಸಿಕೊಂಡು ಬೇರೆ ಬೇರೆ ಕಡೆಯಿಂದ ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಇವತ್ತು ಮಂಗಳೂರನ್ನು ನಾವು ಸ್ಮಾರ್ಟ್ ಸಿಟಿ ಎಂಬಂಥ ಮಂಗಳೂರನ್ನು ಕೇಂದ್ರೀಕೃತವಾಗಿಕೊಂಡು ಇಲ್ಲಿ ಕಚೇರಿಯನ್ನು ಪ್ರಾರಂಭಿಸಿ ನಮ್ಮ ಇಲ್ಲಿನ ಜನರನ್ನು ನಿಮಗೆ ನಾವು ಉದ್ಯೋಗ ಕೊಡ್ತೇವೆ, ನಿಮಗೆ ಒಂದು ಒಳ್ಳೆಯ ಸಂಬಳ ಕೊಡ್ತೇವೆ, ನಿಮಗೆ ಫಾರಿನ್ ಟ್ರಿಪ್ ಕೊಡ್ತೇವೆ, ನಿಮಗೆ ಉತ್ತಮವಾದ ಒಂದು ಜೀವನಕ್ಕೋಸ್ಕರ ಒಂದು ಒಳ್ಳೆಯ ಜೀವನವನ್ನು ನಾವು ರೂಪಿಸ್ತೇವೆ ಅಂತ ಹೇಳ್ಕೊಂಡು ಬೇರೆ ಬೇರೆ ದೊಡ್ಡ ದೊಡ್ಡ ಒಂದು ಇಲ್ಲಿ ಮಂಗಳೂರಿನ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಮೀಟಿಂಗನ್ನು ಮಾಡಿಕೊಂಡು ಪ್ರಮೋಷನನ್ನು ಮಾಡಿಕೊಂಡು ಜನರಿಗೆ ಅವರ ಯಾವ ಯೋಜನೆ ಉಂಟು, ಇಡನ್ ಏಜೆಂಟ್ ಯೋಜನೆ ಉಂಟ ನಮ್ಮ ಜನರ ಹತ್ರ ಮೂಲಕ ನಮ್ಮ ಜನರಿಗೆ ಹಾಕಿಕೊಂಡು ಅವರ ತಲೆಗೆ ಹಾಕಿಕೊಂಡು ಅವರಿಗೆ ಒಂದು ಬೇರೆ ಬೇರೆ ಆಮಿಷಗಳನ್ನು ಕೊಟ್ಟು ನಿಮಗೆ ಅಷ್ಟು ಲಾಭ ಸಿಗ್ತದೆ, ಇಷ್ಟು ಲಾಭ ಸಿಗ್ತದೆ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಆ ಕಂಪನಿಗಳಲ್ಲಿ ಸೇರಿಸಿಕೊಂಡು ಆನಂತರ 1-2 ವರ್ಷ ಬೇಕಾದಷ್ಟು ದೋಚಿಕೊಂಡು ಇಲ್ಲಿಂದ ಪರಾರಿಯಾಗೋದು, ಅದ ಬಾಗಿಲನ್ನು ಮುಚ್ಚುವಂಥದ್ದು ಹಲವಾರು ಸಮಯಗಳಿಂದ ಕಂಡು ಬಂದಿದೆ. ವೃಕ್ಷ ಬಿಸಿನೆಸ್ ಸೊಲ್ಯೂಷನ್ ಎಂಬ ಸಂಸ್ಥೆಯು ಮಂಗಳೂರಿನಲ್ಲಿ ಸ್ಥಾಪನೆಯಾಗಿ ಗ್ರಾಹಕರ ಹಣಕ್ಕೆ ಹೆಚ್ಚಿನ ಬಡ್ಡಿ ದರ ನೀಡುವುದಾಗಿ ನಂಬಿಸಿ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ ಸೇರಿದಂತೆ ದೇಶದಾದ್ಯಂತ ಹಣ ಸ್ವೀಕೃತಿ ಕೇಂದ್ರಗಳನ್ನು ಪ್ರಾರಂಭಿಸಿ ಕರ್ನಾಟಕ ಮತ್ತು ಕೇರಳದ ಹಲವಾರು ಏಜೆಂಟರನ್ನು ನೇಮಿಸಿ ಗ್ರಾಹಕರಿಂದ ಕೋಟ್ಯಾಂತರ ರೂಪಾಯಿ ಠೇವಣಿ ಸಂಗ್ರಹಿಸಿ 2014ರಲ್ಲಿ ಗ್ರಾಹಕರ ಹಣ ಮರುಪಾವತಿಸದೆ ಮುಚ್ಚಿರುತ್ತದೆ. ಇದನ್ನು ತಿಳಿದ ತುಳುನಾಡ ರಕ್ಷಣಾ ವೇದಿಕೆ ತನ್ನ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಘಟಕದ ವತಿಯಿಂದ ಗ್ರಾಹಕರಿಗೆ ಹಣ ಮರುಪಾವತಿಸುವಂತೆ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹಗಳ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನು ಸಲ್ಲಿಸಿತ್ತು. ಸರ್ಕಾರ ವೃಕ್ಷ ಸಂಸ್ಥೆಯ ಆರೋಪಿಗಳನ್ನು ಬಂಧಿಸಿತ್ತು. ಆದರೂ ಗ್ರಾಹಕರಿಗೆ ಯಾವುದೇ ಹಣ ಹಿಂತಿರುಗಿಸದ ಹಿನ್ನೆಲೆಯಲ್ಲಿ ರಕ್ಷಣಾ ವೇದಿಕೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ ಪರಿಣಾಮ ಸರ್ಕಾರವು ವೃಕ್ಷ ಸಂಸ್ಥೆಯ ಕೇಸನ್ನು ಸಿಒಡಿ ತನಿಖೆಗೆ ಒಪ್ಪಿಸಿದೆ. ಕಳೆದ 8 ವರ್ಷಗಳಿಂದ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ಸಿಒಡಿ ಸಂಸ್ಥೆ ನೀಡಿಲ್ಲ. ಮತ್ತೆ ಕೋರ್ಟ್ ಅದಕ್ಕೆ ಅವಕಾಶ ನೀಡಿರುವುದು ಬಹಳ ಖೇದಕರ ಸಂಗತಿಯಾಗಿದೆ. ಹಾಗಾಗಿ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಅವರು ಪತ್ರಿಕಾಗೋಷ್ಠಿಯನ್ನು ಮಂಗಳೂರಿನಲ್ಲಿ ನಡೆಸಿದರು. ಅದೇ ಇವತ್ತು ಇಂಥ ಒಂದು ಬ್ಲೇಡ್ ಕಂಪನಿಗಳು ಬಂದು ಇವತ್ತು ರಾಜಾರೋಷವಾಗಿ 3,000, 4,000, 5,000 ಜನರನ್ನು ಏಜೆಂಟರನ್ನು ಮಾಡಿಕೊಂಡು ಲಕ್ಷಾಂತರ ಜನರ ಗ್ರಾಹಕರಿಂದ ಹಣವನ್ನು ವಸೂಲು ಮಾಡಿಕೊಂಡು ಓಡಿ ಹೋದ ಸಂದರ್ಭದಲ್ಲಿ ಇವತ್ತು ಪ್ರತಿದಿನ ಪ್ರತಿಯೊಂದು ಮನೆಯಲ್ಲಿ ಕ್ರೈಮ್ ನಡೀತಾ ಇದೆ. ಪ್ರತಿಯೊಂದು ಮನೆಯಲ್ಲಿ ತನ್ನ ಅಣ್ಣನ ಹಣವನ್ನು ತಮ್ಮ ತಾಯಿ ಸೇರಿಸಿರ್ತಾನೆ. ತನ್ನ ಹೆಂಡತಿ ಪರವಾಗಿಲ್ಲ, ನನ್ನ ಗಂಡನೊಟ್ಟಿಗೆ ನಮಗೆ ಒಂದು ಸಹಾಯ ಆಗ್ತದೆ, ಗಂಡನಿಗೆ ಸೇವಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ಆ ಗಂಡನಿಗೋಸ್ಕರ ಇವಳು ಯಾವುದೋ ಒಂದು ಯೋಜನೆಗೆ ಸೇರ್ತಾಳೆ. ನಾವು ಏಜೆಂಟ್ ಆಗಿಕೊಂಡು ಮತ್ತೊಂದು ಸೇರ್ತಾಳೆ, ಯಾಕೆಂದ್ರೆ ನಾಳೆ ನಮ್ಮ ಸೇವಿಂಗ್ ಆಗಲಿ ಅಂತ ಹೇಳ್ಕೊಂಡು. ಒಂದು ತಾಯಿ ತನ್ನ ಮಗಳ ಮದುವೆಗೋಸ್ಕರ ಇಟ್ಟ ಹಣವನ್ನು ಇದಕ್ಕೆ ಉಡ್ತಾಳೆ. ನನ್ನ ಮಗಳ ಮದುವೆಗೆ ಸಂದರ್ಭದಲ್ಲಿ ಅದು ಡಬಲ್ ಆಗ್ತದೆ ಅಥವಾ ತ್ರಿಬಲ್ ಆಗ್ತದೆ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಿಗೋದಿಲ್ಲ, ಇರೋದು ಸಿಗ್ತದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದರೆ ಯಾವಾಗ ಈ ಕಂಪನಿಯವರು 2 ವರ್ಷ ಇವರಿಗೆ ಪ್ರಮೋಷನ್ ಮಾಡಿಕೊಂಡು ದೊಡ್ಡ ದೊಡ್ಡ ಒಂದು ಡಿಸ್ಪ್ಲೇ ಹಾಕಿಕೊಂಡು ಪ್ರಮೋಷನ್ ಮಾಡ್ತಾರ, ಆ ವ್ಯಕ್ತಿಗಳು ಇಲ್ಲಿಂದ ಬಾಗಿಲು ಮುಚ್ಚಿದ ಸಂದರ್ಭದಲ್ಲಿ ತನ್ನ ನೆರೆಕರೆ ಗಲಾಟೆ ಆಗ್ತದೆ, ತನ್ನ ಗಲಾಟೆ ಪತಿ ಪತ್ನಿ ಮಧ್ಯೆ ಗಲಾಟೆ ಆಗ್ತದೆ. ನೆರೆಕರೆಯವರು ಹೊಡಿಲಿಕ್ಕೆ ಬರ್ತಾರೆ, ಬೇರೆಯವರು ಬೇರೆ ಶಬ್ದಗಳಿಂದ ಕರೀತಾರೆ, ನೀನು ಹಣ ಕೊಟ್ಟಿದೆಯಲ್ಲ, ನೀನು ನನ್ನ ಹತ್ರ ಬಾ ಅಂತ ಹೇಳ್ಕೊಂಡು ಅಂಥ ವರ್ಡನ್ನು ಕೂಡ ಕೇಳುವಂಥ ಪರಿಸ್ಥಿತಿಯನ್ನು ನಮ್ಮ ಮಹಿಳೆಯರು ಅನುಭವಿಸಿದ್ದಾರೆ. ಇವತ್ತು ಇಲ್ಲಿ ಬಂದಿರುವ ನನ್ನೊಟ್ಟಿಗೆ ನಿರಂತರ ಒಂದು 9 ವರ್ಷಗಳಿಂದ 8.5 ವರ್ಷಗಳಿಂದ ಹೋರಾಟ ಮಾಡೋ ಮಹಿಳೆಯರು ಇಲ್ಲಿದ್ದಾರೆ ನನ್ನೊಟ್ಟಿಗೆ. 9 ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೇವೆ ಒಂದು ಕಂಪನಿ ವಿಷಯದಲ್ಲಿ. ನಾವು ಹೋರಾಟದ ಫಲವಾಗಿ ಅವರು ಸುಮಾರು 2.5 ವರ್ಷ ಜೈಲಲ್ಲಿ ಕೂತ್ಕೊಂಡ್ರು. ಆನಂತರ ಸಿಒಡಿ ತನಿಖೆ ಆಯಿತು, ಸ್ಪೆಷಲ್ ಕೇಸ್ ಎಲ್ಲ ಮಾಡಿದ್ದೇವೆ. ಈಗ ಸಹ ಕೇಸ್ ರನ್ನಿಂಗ್ ಆಗ್ತುಂಟು, ಆದರೆ ಜನರಿಗೆ ಹಣ ಸಿಗ್ತಾ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರಶಾಂತ್ ಕಡಬ ಸಂತ್ರಸ್ತರು ಉಪಸ್ಥಿತರಿದ್ದರು.